ನೋಡಿ ಇದು ನೀರು ಇಂಗಿದು ಇನ್ನೂ ಕುದ್ದಿದೆ, ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಕುಕ್ಕರ್ನಾಗ ಮಾಡಿದ್ರಂತೂ ಲಘು ಆಗುತ್ತೆ ನೋಡಿರಿ. ಇದು ಕುಕ್ಕರ್ನಾಗ ಮಾಡಿದ್ರೆ ಈಗ ನೋಡ್ರಿ ಈಗ ನಾನೇನು ಈ ಚಲೋ ಪಲ್ಯ ಇದನ್ನು ಹುರ್ಕೊಂಡು ಇಟ್ಕೊಂಡೀನಿ. ಇದಕ್ಕೆ ಎಣ್ಣೆ ಉಳ್ಳಾಗಡ್ಡಿ ಹಾಕಿದೆ. ಈಗ ಹಾಕಿದೆ. ಈಗ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ. ನಾ ಈಗ ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅದು ಸ್ವಲ್ಪ ಪೇಸ್ಟ್ ಹಾಕ್ತೀನಿ ನೋಡ್ರಿ. ನಾನು ಹಿಂಗೆ ಹಾಕ್ಬಿಡಿದ್ರಿ ಡೈರೆಕ್ಟಾಗಿ. ಇಷ್ಟು ಹಾಕ್ಬಿಟ್ರೆ ಸಾಕು. ಸಾರಿಗೆ ಪಲ್ಯಕ್ಕೆ ಏನು ಹೆಚ್ಚಬೇಕನ್ನೋ ಟೆನ್ಷನ್ ಇಲ್ಲ, ಜಜ್ಬೇಕನ್ನೋ ಟೆನ್ಷನ್ ಇಲ್ಲ, ಹುಡುಕ್ಬೇಕನ್ನೋ ಟೆನ್ಷನ್ ಇಲ್ಲ. ಇದರಲ್ಲಿ ಎಲ್ಲ ಕುಡೈತಿ. ಟಮಾಟಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಕೂಡಿರೋದ್ರಿಂದ ಉಪ್ಪು ಕೂಡೈತಿ. ಸ್ವಲ್ಪ ಅರಿಶಿನ ಪುಡಿ ಒಂದು ಹಾಕಬೇಕು. ಅರಿಶಿನ ಪುಡಿ ಒಳಗೆ ಹಾಕ್ತೀನಿ. ಇಷ್ಟು ಹಾಕಿ ಇದನ್ನಿಷ್ಟು ಹಾಕ್ಬಿಡಿದ್ರಿ ಮೇಲಿಂದ. ಈಸಿ ಆಗುತ್ತೆ ನೋಡಿರಿ ಅಡುಗೆ, ತುಂಬ ಈಸಿ ಆಗುತ್ತೆ ಅಂತ ನನ್ನೊಂದು ವಿಚಾರ. ನನಗೆ ಯಾಕಂದರೆ ಅಡುಗೆ ಮಾಡೋ ಮುಂದೆ ಒಂದಿಲ್ಲ ಒಂದೈತಿ ಅಂಥೇಳಿ ಅಡುಗೆ ಹೆಂಗೆಂಗೂ ಆಗ್ತಿತ್ತು ನನಗೆ. ಅದಕ್ಕೆ ಇದು ಸ್ವಲ್ಪ ನನಗೆ ಐಡಿಯಾ ಬಂತು. ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂಥೇಳಿ. ಫ್ರೀಝರ್ ಇರ್ಬೇಕು ರೀ. ಫ್ರೀಝರ್ ಇರ್ಲಿಕ್ಕಂತಂದ್ರೆ ಐಸ್ ಕ್ಯೂಬಿನ ಡಬ್ಬಿ ಸಿಗ್ತಾವೆ ನೋಡಿರಿ, 100 ರೂಪಾಯಿದು ಐಸ್ ಕ್ಯೂಬ್. 100 ರೂಪಾಯಿಗೆ ದಿನಕ್ಕೆ 100 ರೂಪಾಯಿದು ಐಸ್ ಕ್ಯೂಬ್ ತಂದು ಇಂಥರ ಎಲ್ಲ ನೀವು ಫ್ರಿಜ್ ಇರ್ಲಿಕ್ಕಂದ್ರೆ ಅದು ಹಿಂಗೆ ಪ್ರಿಸರ್ವ್ ಮಾಡ್ಬೋದು ರೀ. ಈ ಥರ ಎಲ್ಲ ಪೇಸ್ಟ್ ಮಾಡಿ ಜಿಪ್ಲಾಕ್ ಬ್ಯಾಗ್ ಅಂತ ಸಿಗ್ತಾವೆ. ಆ ಜಿಪ್ಲಾಕ್ ಬ್ಯಾಗ್ನೊಳಗೆ ಹಾಕಿ ಅದರೊಳಗೆ ಒಂದು 10-15 ಪಾಕೆಟ್ ಕುಂದಿರ್ತಾವೆ ರೀ. ಫ್ರೀಝರ್ ಐಸ್ ಕ್ಯೂಬ್ ಬಾಕ್ಸ್ ಇರ್ತಾವೆ ನೋಡಿರಿ ಐಸ್ ಕ್ರೀಮ್ನವ್ರ ಹತ್ರ. ಥರ್ಮಾಕೋಲ್ ಡಬ್ಬಿ ಒಳಗೆ ಐಸ್ ಕ್ಯೂಬ್ ಹಾಕಿ ಹಂಗೂ ನೀವು ಅದನ್ನು ಶೇಖರಣೆ ಮಾಡ್ಬೋದು ರೀ. ತುಂಬ ಬಡವ್ರದಿರಿ, ನಮಗೆ ಫ್ರಿಜ್ ತೊಗೊಳಕ್ಕಾಗೋದಿಲ್ಲ ಅನ್ನೋರು ಹಂಗೆ ಮಾಡಿರಿ. ಇದಕ್ಕೆಲ್ಲ ಉಪ್ಪು ಇತ್ತು, ಎಲ್ಲ ಟಮಾಟಿನೂ ಇತ್ತು, ಅರಿಶಿನ ಪುಡಿ ಒಂದು ಹಾಕೋದು ಉಳಿದೈತೆ ನೋಡ್ರಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನೋಡ್ರಿ. ಇದು ಆಗಲೇ ಇದು ಮಿಕ್ಸರು ಪಾತ್ರೆ ಎಲ್ಲ ತೊಳೆದಿದ್ನಲ್ಲ, ಇದನ್ನು ಈ ಥರ ಕುದಿಸಿ ಇಡ್ತೀನಿ ರೀ. ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂಗೆ ಪೇಸ್ಟ್ ಹಾಕಿ ಸಂಜೆ ಮುಂದೆ ಇದನ್ನು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ರೀ. ಇದನ್ನು ಇದು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು ರೀ. ಇದು ಟೇಸ್ಟ್ ಆಗೈತಿಲ್ಲ ಅಂತ ನೋಡ್ಬೇಕಂದ್ರೆ ಮುಚ್ಚಿಟ್ಬಿಟ್ರೆ ಇದು ಪಲ್ಯ ಆಗ್ತದೆ ನೋಡಿರಿ. ಇದು ನಾನು ಈಗ ಪೇಸ್ಟ್ ಕೊತ್ತಂಬರಿ ಪೇಸ್ಟ್ ಮಾಡಿದೆ. ಇದು ಆ್ಯಕ್ಚುಲಿ ನಾನು ಇದು ಎಣ್ಣೆ ಹಾಕಿದ್ದೀನಿ ರೀ. ಇದು ಸ್ವಲ್ಪ ಎಣ್ಣೆ ಹಾಕಿದೆ ನಾನು, ಒಳ್ಳೆ ಎಣ್ಣೆ. ಇಲ್ಲಿಕಂದ್ರೆ ಅದು ಮಿಕ್ಸರ್ ಆಗೋಲ್ದಾಗಿತ್ತು. ಈ ಥರ ಹಿಂಗೆ ಎಣ್ಣೆ ಹಾಕಿದ್ದೀನಿ ರೀ ಮೇಲಿಂದ. ನೀವು ಇನ್ನೂ ಸ್ವಲ್ಪ ಹಾಕಿಡ್ಬೋದು ರೀ. ಅದು ಮಿಕ್ಸ್ ಆಗಾಕೊಂತಿದ್ದಿಲ್ಲ, ಹೀಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿದೆ. ಈಗ ನೋಡಿರಿ ಇದಕ್ಕೆ ಹಾಕ್ಬಿಡ್ತೀನಿ ನಾನು. ಅದು ಹಂಗೆ ತಿರಾಕೊಂತಿದ್ದಿಲ್ಲ ನೋಡಿರಿ, ನನಗೂ ಗೊತ್ತಿದ್ದಿಲ್ಲ. ಅದು ಎಣ್ಣೆ ಹಾಕಿದ್ಮೇಲೆ ತಿರುಗ್ತೀವಿ. ಅದು ಸಣ್ಣ ಆಯ್ತು. ಉಪ್ಪು, ಓನ್ಲಿ ಕೊತ್ತಂಬರಿ, ತುಂಬ ಪೇಸ್ಟ್ ಸಣ್ಣಾಗಿ ಪೇಸ್ಟ್ ಆಯ್ತು ನೋಡಿರಿ. ಇದು ಮಿಕ್ಸರ್ನ ನೀರು ಐತಲ್ಲ, ಇದನ್ನು ಸಾರು ಮಾಡೋಕೆ ಯೂಸ್ ಮಾಡ್ಬೋದು ರೀ. ಇದನ್ನು ಈಗ ನನಗೆ ಟೈಮ್ ಇಲ್ಲ ಸಾರು ಮಾಡೋಕೆ, ಹಿಂಗಾಗಿ ನಾ ಹಂಗೆ ಇಟ್ಟು ಹೋಗ್ತೀನಿ ರೀ. ಈ ಪಾತ್ರೆ ಒಳಗೆ ಐತಲ್ಲ ತೊಳೆದು ಆಮೇಲೆ ನಾನು ಸಾರು ಮಾಡ್ತೀನಿ. ಇದನ್ನು ಸಹಿತ ನಾನು ಫ್ರೀಝರ್ನಾಗ ಇಟ್ಟಿರ್ತೀನಿ. ನೋಡಿರಿ ಈ ಥರ. ಇದು ಕೊತ್ತಂಬರಿ ಪೇಸ್ಟು, ಇದು ಟಮಾಟಿ ಪೇಸ್ಟು, ಇದು ಮಿಕ್ಸ್ಡ್ ಪೇಸ್ಟ್. ಇದನ್ನು ಬಳಸೋ ಮುಂದೆ ಮಾತ್ರ ತೆಗೆದು ಹೊರಗೆ ಇಟ್ಕೊಂಡು ಸ್ವಲ್ಪ ಇದಾಗುತ್ತೆ ರೀ. ಅದು ಬಳಸ್ಬೋದು ರೀ. ಇದು ಈ ಥರ ಬಳಸ್ಬೋದು.
ಬಳಸೋ ಮುಂದೆ ತೆಗಿಬೋದ್ರಿ ಹೊರಗೆ. ಒಂದು ಬಾಕ್ಸ್ ತೆಗಿಬೇಕ್ರಿ ಹೊರಗೆ. ಇದಕ್ಕಂದ್ರೆ ಅಟ್ಲೀಸ್ಟ್ ಒಂದು ಕೊಟ್ರದೊಳಗೆ ವಾಟದೊಳಗೆ ಹಾಕಿ ಹೊರಗೆ ಇಟ್ಕೊಂಡು ಯೂಸ್ ಮಾಡ್ಬೋದು ರೀ. ಇದು ನೋಡಿರಿ, ಎಲ್ಲ ನಾನು ಕೊತ್ತಂಬರಿ ತೊಳೆದು ಹೆಚ್ಚಿ ಇಟ್ಕೊಂಡೀನಿ. ಇದಕ್ಕೆ ನಾನೀಗ ಉಪ್ಪು ಹಾಕಿ, ಓನ್ಲಿ ಉಪ್ಪು ಹಾಕ್ತೀನಿ. ಇದಕ್ಕೆ ನಾನು ಏನೂ ಮಾಡೋದಿಲ್ಲ, ಉಪ್ಪು, ಓನ್ಲಿ ಉಪ್ಪು. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ. ಓನ್ಲಿ ಇದು ಕೊತ್ತಂಬರಿ ಪೇಸ್ಟ್ ಇದು. ಇದಕ್ಕೆ ಏನು ಮಿಕ್ಸ್ ಮಾಡೋದಿಲ್ಲ ರೀ. ಒಂದು ಮಿಕ್ಸರ್ನೊಳಗೆ ಆಗುತ್ತೆ ರೀ ಇದು. ಇಷ್ಟು ಮಾಡಿ ಇಟ್ಕೊಂಡ್ರೆ ಚಿಂತೆ ಬಿಡ್ತೈತೆ ನೋಡಿರಿ ಅಡುಗೆ ಮಾಡೋ ಮುಂದೆ. ಇಲ್ಲಿಕಂದ್ರೆ ಇದು ಎರಡು ದಿವ್ಸಕ್ಕೆ ಕೊತ್ತಂಬರಿ ಒಣಗಿ ಬಿಡುತ್ತೆ. ನಮಗೆ ಜಜ್ಜಾಕೋ ಟೈಮ್ ಇರೋದಿಲ್ಲ, ಇದು ಮಾಡೋಕ್ಕೂ ಟೈಮ್ ಇರೋದಿಲ್ಲ. ಅಂಥ ಟೈಮ್ನೊಳಗೆ ಇದು ತುಂಬ ಹೆಲ್ಪ್ ಆಕೈತೆ ನಮ್ಗೆ. ಏನು ಮಾಡ್ತೀನಿ ರೀ, ನಾನು ಫುಲ್ ಎಲ್ಲ ಸೋಸಿ ಇದನ್ನು ಮಿಕ್ಸರ್ ಉಪ್ಪು ಹಾಕಿ ಇದ್ರ ಓನ್ಲಿ ಕೊತ್ತಂಬರಿ ಪೇಸ್ಟ್ ಮಾಡಿಟ್ಬಿಡ್ತೀನಿ ರೀ. ಇದನ್ನು ಮನೆ ತೋರಿಸಿನಲ್ಲ ನಾನು. ನೀವು ಯಾರು ನೋಡ್ಲಿಕ್ಕಂದ್ರೆ ಹಿಂದಿನ ವೀಡಿಯೋದೊಳಗೆ ಹೋಗಿ ನೋಡಿರಿ. ಕೊತ್ತಂಬರಿ ಪೇಸ್ಟ್ ಅಷ್ಟೇ ಮಾಡಿಡ್ತೀನಿ ಇದನ್ನು. ಅದು ಇಷ್ಟು ಮಿಕ್ಸ್ ಪೇಸ್ಟ್. ಯಾಕಂದ್ರೆ ಇದು ಏನಾಗ್ತೈತೆ ರೀ, ಈಗ ಒಣಗಿ ಬಿಡ್ತೈತಿ. ಇದು 2 ದಿವ್ಸಕ್ಕೆ ಒಣಗಿತ್ತಂದ್ರೆ ಇದು ಕೊತ್ತಂಬರಿ ಸ್ವಾದ ಹೋಗಿಬಿಡುತ್ತೆ. ಹೀಗಾಗಿ ಇದನ್ನು ನಾನು ಬೇಕಂದ್ರೆ ಇದ್ರೊಳಗೆ ಓನ್ಲಿ ಬರೀ ಜೀರಿಗೆ, ಬೆಳ್ಳುಳ್ಳಿ ಇವನು 3 ಮಿಕ್ಸ್ ಮಾಡಿಡ್ಬೋದು ರೀ. ಇದು ಏನು ಮಾಡಿದ್ರೂ 1 ಸ್ಪೂನ್ ಹಾಕಿಬಿಟ್ರೆ ಅಡುಗೆ ತುಂಬ ರುಚಿ ಆಗ್ತೈತೆ ರೀ. ಟಮಾಟಿ ಸೇರ್ಸಂಗಿಲ್ಲ ಇದಕ್ಕೀಗ ನಾನು. ನೋಡಿರಿ, ಎಲ್ಲ ಈಗ ಬಾಕ್ಸಿಗೆ ಹಾಕ್ತೀನಿ ನೋಡಿರಿ. ನೋಡಿರಿ, ಮೊನ್ನೆ ಫ್ರೀಝರ್ನಾಗ ಇಟ್ಟಿದ್ದು ಹೆಂಗಾಗ್ಯಾವ ನೋಡಿ ಇವು. ನೋಡಿರಿ, ಇದು 2 ತುಂಬಿದ್ದು 2 ಬಾಕ್ಸ್ ಆಯ್ತು. ಇದಕ್ಕೆ ನಾ ಈ ಚಮಚ ಇಡ್ತೀನಿ. ಹಿಂಗೆ ಇವು ಏನೋ ಬಾಕ್ಸ್ ನಿಮಗೂ ಬೇಕಂದ್ರೆ ಫೋನ್ ಹಚ್ಚಿರಿ, ನಾವು ತರಿಸ್ಕೊಡ್ತೀವಿ ರೀ. ಚಮಚ ಇದ್ರೊಳಗೆ ಹಾಕಿಡ್ಬೇಕು ಹಿಂಗೆ. ಈಗ ಇದು ಮೊನ್ನೆ ಏನಾಗಿತ್ತು, ಇದು ಮೊನ್ನೆ ಫ್ರೀಝರ್ನಾಗ ಇಟ್ಟಿದ್ವಲ್ರಿ. ಇದು ನೋಡಿರಿ ಎಷ್ಟು ಗಟ್ಟಿಯಾಗೈತೆ ನೋಡೋದು. ಅಂದರೆ ಬರುತ್ತೆ, ಆದರೆ ಈಗ ಇದನ್ನು ಹೊರಗೆ ಇಡ್ಬೋದು ರೀ. ನಾವು ಈಗ ಈಚೆ ಕಡೆ ಕೆಳಗಿನ ಇದ್ರೊಳಗೆ ಇಡ್ಬೋದು ರೀ. ಇದು ಯೂಸ್ ಮಾಡೋಕೆ ಇದಾಗ್ತೈತೆ. ಈಗ ಫುಲ್ ಇದಾಗೈತೆ. ಅದು ಬಳಸೋ ಮುಂದೆ ಒಂದು ತಗೋಬೋದು ರೀ. ಒಂದೇ ಒಂದು ಬಾಕ್ಸ್ ಇದ್ರೊಂದು ಹೊರಗೆ ತೆಗಿತೀನಿ ಈಗ. ಮತ್ತು ಹೊಳ್ಳಿ ಇದನ್ನು ಫ್ರೀಝರ್ನಾಗ ಇಡ್ತೀನಿ ರೀ. ಇನ್ನೂ 2 ಫ್ರೀಝರ್ನಾಗ ಇಡ್ತೀನಿ ಈಗ ನಾನು. ಈ ಥರ ಇಟ್ಬಿಡ್ಬೇಕ್ರಿ. ಇದು ಇದನ್ನೂ ಒಂದು ಫ್ರೀಜರ್ನಾಗ ಇಡ್ತೀನಿ. ಇದನ್ನು ಒಂದು ಇಡ್ತೀನಿ ಸಾಕಷ್ಟು. ಇದು ಟಮಾಟೆ ಹಣ್ಣಿನ ಸಾರು ಮಾಡ್ಬೋದು. ಇದನ್ನು ಮಾಡ್ಬೋದು ರೀ. ಇದು ಇದನ್ನು ಮಾಡ್ಬೋದು ರೀ. ಇದು
ಬಡ್ಡಿದರ ಶಿಲೆನ ಇದು ಹಿಂಗೆ ಫುಲ್ ಬಡ್ಡಿದರ ಶಿಲೆನ ರೀ. ಹಿಂಗೆ ಹೆಚ್ಕೊಂಡ್ಬಿಡ್ಬೇಕು ಹಿಂಗೆ ಹಿಂಗೆ ಇಷ್ಟು ಹಿಂಗೆ ಹೆಚ್ಕೊಳ್ಬೇಕು ರೀ. ಇದು ಇದೆಲ್ಲ ಮಣ್ಣು ಗಿಣ್ಣು ಎಲ್ಲ ಸ್ವಚ್ಛಗೆ ತೊಳ್ಕೊಬೇಕ್ರಿ. ಇದು ಬಡ್ಡಿ ಒಳಗಿಂದ ಬಡ್ಡಿ ದರ್ಶನ ತೆಗಿಬೇಕ್ರಿ. ಇದು ಕೊತ್ತಂಬರಿ ಇದು ತುಂಬ ಟೇಸ್ಟ್ ಆಗೋದು ರೀ ಅಡುಗೆ. ಏನರ ಸಾರು ಮಾಡೋ ಮುಂದೆ ಪಲ್ಯ ಮಾಡೋ ಮುಂದೆ ಇದು ಒಂದು ಸ್ಪೂನ್ ಹಾಕಿದ್ರೆ ತುಂಬ ರುಚಿ ಆಗ್ತೈತ್ರಿ. ಹಣ್ಣು ನೋಡಿರಿ ಈ ಥರ ಇದಿಷ್ಟು ಫುಲ್ ಬಡ್ಡಿ ಸಮೇತ ಅದ. ಹಿಂಗೆ ಒಂದು ಸ್ವಲ್ಪ ಬಿಡಬಾರ್ದು ಇದು, ಯಾಕಂದ್ರೆ ತುಂಬ ಕೊತ್ತಂಬರಿ ತುಟ್ಟೈತಿ. ಹಂಗಾಗಿ ತುಟ್ಟಿರಲಿ ಬಿಡಲಿ ಇದು ದಪ್ಪಂದು ಬಡ್ಡಿ ಒಳಗೆ ತುಂಬ ಟೇಸ್ಟ್ ಇರೋದ್ರಿ. ಅದೇ ಥರಾಗಿ ಈ ಕರಿಬೇವನ್ನು ತೊಗೋತೀನಿ ನೋಡ್ರಿ. ಕರಿಬೇವು ಫುಲ್ ಹಿಂಗೆ ಅದನ್ನು ತೊಗೊಂಡಿನಿ. ಆಮೇಲೆ ಇದು ಮೆಣಸಿನ್ಕಾಯಿ ತುಂಬ್ರಿ. ಇಷ್ಟು ಮೆಣಸಿನ್ಕಾಯಿ ತಕ್ಕೊಂಡು ಇವನ್ನ ಹಾಕೋತೀನಿ ರೀ. ನೋಡಿ ಎಲ್ಲ ಸ್ವಚ್ಛ ತೊಳ್ಕೊಂಡಿದೆ. ಇವೆಲ್ಲ ಕೊತ್ತಂಬರಿನೂ ಸೂಸ್ಕೊತೀನಿ ರೀ. ಅರ್ಧ ಸ್ವಲ್ಪ ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು. ಏನು ಬೇಡ ಅಕ್ಕ, ಏನು ಬೇಡ. ಎಲ್ಲ ಮೆಣಸಿನ್ಕಾಯಿ ಹೆಚ್ಕೊತೀನಿ ನೋಡ್ರಿ. ಇದು ಕೊತ್ತಂಬರಿ ಹೆಚ್ಕೊತೀನಿ ನೋಡ್ರಿ. ಇದು ಮೆಣಸಿನ್ಕಾಯಿ ಮೇಲೆ ಕೊತ್ತಂಬರಿ ಸ್ವಲ್ಪ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಇನ್ನಿಷ್ಟು ಹಾಕೋತೀನಿ ನೋಡ್ರಿ. ಇದ್ರೊಳಗೆ ಟಮಾಟಿ ಹಣ್ಣಿನೊಳಗೆ ಇಷ್ಟು ಹಾಕೋತೀನಿ ನೋಡ್ರಿ. ಇದು ಇಷ್ಟು ಕೊತ್ತಂಬರಿ, ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇದು ಒಂದ್ಸರಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರಿ ಅಡುಗೆ ತುಂಬ ಈಸಿ ಆಗತ್ತೆ ರೀ. ನಮ್ಮ ಮಗ ಹೇಳತ್ತಿದ್ದೀನಿ ರೀ ನಿನ್ನೆ ತುಂಬ ಸಾರು ಪಲ್ಯ ಎಲ್ಲ ತುಂಬ ರುಚಿಯಾಗೈತಿವಿ ಅಂತ ಹೇಳತ್ತಿದ್ದ. ನನಗೂ ಅನಿಸ್ತದು, ಯಾಕಂದ್ರೆ ಎಲ್ಲ ಇದು ಕಂಟೆಂಟ್ ಇರ್ತಲ್ಲ ರೀ. ನಿನ್ನಿಲ್ದ ಮನೆ ನಾನು ಟಮಾಟಿ ಹಣ್ಣೊಂದು ಉಳ್ಳಿ ಪೇಸ್ಟ್ ಮಾಡಿ ತೋರಿಸಿದ್ನಲ್ಲ, ಅದು ನಿನ್ನೆ ಸಾರಿಗೆ ಬರೀ ಪೇಸ್ಟ್ ಅಷ್ಟು ಹಾಕಿದ್ದೆ ನಾನು. ಮೇಲಿಂದ ಬೇರೆ ಖಾರ ಉಪ್ಪು ಹಾಕಿದ್ದೆ. ಆದರೂ ಈಗ ಇದಿಷ್ಟು ಸೇರಿಸಿ ಇಡ್ತೀನಿ ನೋಡಿರಿ. ಈಗ ಮೆಣಸಿನ್ಕಾಯಿ ಸೇರಿಸ್ತೀನಿ ರೀ. ಈಗ ನಾನು ಏನು ಮಾಡ್ತೀನಿ, ಇವತ್ತೊಂದು ಇಂಗ್ರೀಡಿಯೆಂಟ್. ಇಲ್ಲೊಬ್ಬರು ನಿನ್ನೆ ನಮ್ಮ ಶಾಲೆಗೊಬ್ಬರು ಡಾಕ್ಟರ್ ಬಂದಿದ್ದರು. ಯಾವುದೇ ಆಹಾರದಲ್ಲಿ ಮೆಂತ್ಯ ತಿನ್ನೋದ್ರಿಂದ ಶುಗರ್ ಬರೋದಿಲ್ಲ ಅಂತ ಹೇಳಿದ್ರಿ ಅವರು. ಹಿಟ್ಟಿನೊಳಗೆ ಎಲ್ಲ ಸೇರಿಸಿ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದ್ರೆ, ಈಗ ಹೆಚ್ಚುಗೆಲ್ಲ ಮುಗಿತ್ರಿ, ಸ್ವಲ್ಪ ನಾ ಈ ಚಟ್ನಿ ಒಳಗೆ ಹಾಕ್ತೀನಿ ರೀ. ಮೆಂತ್ಯ ಸ್ವಲ್ಪ ಹಾಕ್ತೀನಿ ನಾನು, ಸುಮ್ಮನೆ ಹೊಸದೊಂದು ಇರಲಿ ಅಂತೇಳಿ. ಏನು ಹಾಕ್ಬೇಕು ರುಬ್ಬು ಮುಂದೆ ಹಾಕ್ತೀನಿ ರೀ.
ಇಷ್ಟು ಜೀರಿಗೆ ಹಾಕ್ತೀನಿ. ಮೊನ್ನೆ ಹಾಕಿದ್ದಿಲ್ಲ ನಾನು, ಈ ಜೀರಿಗೆ ಹಾಕ್ತೀನಿ. ನೋಡಿರಿ ಜೀರಿಗೆ ಅಂತೂ ಎಷ್ಟು ಯೂಸ್ ಮಾಡಿದ್ರು ಚಲೋನ ರೀ ಆರೋಗ್ಯಕ್ಕೆ. ಈ ಸರಿ ಬೆಳ್ಳುಳ್ಳಿ ಹಾಕ್ತೀನಿ. ಮೊನ್ನೆ ಹಾಕಿದ್ದಿಲ್ಲ ನಾ ಬೆಳ್ಳುಳ್ಳಿ. ಈ ಥರ ಮಾಡಿ ಒಂದ್ಸರಿ ಪೇಸ್ಟ್ ಮಾಡಿ ಫ್ರೀಜರ್ನೊಳಗೆ ಇಟ್ಕೊಂಡ್ಬಿಟ್ರಿ ಅಡುಗೆ ಮಾತ್ರ ತುಂಬ ಈಸಿ ಆಗುತ್ತೆ ರೀ. ಮನ್ಯಾಗ ಒಬ್ಬೊಬ್ಬರೇ ಇದ್ರಂದ್ರೆ ಈ ಶಾಲೆ ಮಕ್ಕಳಂತೂ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡು ನೀವು ಹಾಸ್ಟೆಲ್ನೊಳಗೆ ಹೋಗಿ ಫ್ರೀಜರ್ನೊಳಗೆ ಇಡ್ಬೇಕು ರೀ. ಇಲ್ಲಿಕಂತಂದ್ರೆ ಇದು ಕಳಿಯುವಂಗೆ ಬಿಸಿಲೊಳಗೆ ಇಟ್ಟು ಯೂಸ್ ಮಾಡ್ಬೋದು ರೀ. ಇದು ಬಿಸಿಲೊಳಗೆ ಇಟ್ಟು ಹೊರಗೆ ತೆಗೆದ್ರೆ ಇದಾಗ, ಆದರೆ ಫ್ರೀಜರ್ನಾಗ ಇಟ್ಟರೆ ಭಾಳ ಚಲೋ, ಅದ್ರದ್ದು ಜಾಸ್ತಿ ಫ್ರೆಶ್ನೆಸ್ ಇರ್ತೈತಿ ಫ್ರೀಜರ್ನಾಗ ಇಟ್ಟು ಯೂಸ್ ಮಾಡೋದ್ರಿಂದ. ಆದರೆ ಫ್ರೀಜರ್ನಾಗ ಇಡಬೇಕಾದ್ರೆ ಅದು ತೋರಿಸ್ತೀನಿ ರೀ ನಾನು ನಿಮಗೀಗ. ಒಂದು ದಿವ್ಸ ಹೊರಗೆ ತೆಗಿಬೇಕು ರೀ. ಅದು 4 ಬಾಕ್ಸ್ ಆಗಿದ್ವು ಅಂದ್ರೆ 1 ಬಾಕ್ಸು ಕೆಳಗಿಡ್ಬೇಕು ರೀ, ಫ್ರೀಜರ್ನಾಗ ಇಡಬಾರ್ದು. ಯಾಕಂದ್ರೆ ಅದು ಗಟ್ಟಿಯಾಗಿರ್ತೈತಿ, ಬಳಸಕ್ಕೆ ಬರೋದಿಲ್ಲ ಅದು. ನೋಡಿರಿ ಇಷ್ಟು ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ ನಾವು ಖಾಲಿ ಇದ್ದಾಗ. ಕೆಲಸಕ್ಕೆ ಹೋಗೋರಿಗೆ ಅರ್ಜೆಂಟ್ನೊಳಗೆ ತುಂಬ ಅಂದ್ರೆ ತುಂಬ ಅಡುಗೆನೂ ಚಲೋ ಆಗ್ತೈತಿ ರೀ, ಮತ್ತೆಲ್ಲ ಇದಾಗುತ್ತೆ. ಈಗ ನಾನು ಏನು ಮಾಡ್ತೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಬಳಸ್ತೀನಿ ರೀ. ನಾವು ಉಪ್ಪು ಮೊನ್ನೆ ಹೇಳಿದ್ದೆ ನಾನು. ಉಪ್ಪು, ಕಲ್ಲುಪ್ಪು. ಉಪ್ಪು ಬಳಸೋದ್ರಿಂದ ಅದು ಏನು ಪ್ರಿಸರ್ವೇಟಿವ್ ಕೆಲಸ ಮಾಡ್ತೈತಿ ರೀ. ಬೇಕಂದ್ರೆ ಇದಕ್ಕೆ ಎಣ್ಣೆನೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೊಳ್ಳೋದಿಲ್ಲ ಇವತ್ತು. ಇದಿಷ್ಟು ಸೇರಿ ನಾನು ಮಿಕ್ಸರ್ ಮಾಡ್ತೀನಿ. ಈಗ ನೋಡಿರಿ, ಇದನ್ನ ಮಿಕ್ಸರ್ನೊಳಗೆ ಇದು ಸ್ವಲ್ಪ ಹಾಕ್ತೀನಿ ನಾನು. ಇದು ಮಿಕ್ಸರಿಗೆ ಒತ್ತಟ್ಟಿಂದ ಹಾಕ್ತೀನಿ. ಹಿಂಗೆ ಟಮಾಟಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಬರಬೇಕು, ಹಂಗೆ ಹಾಕ್ತೀನಿ ನೋಡಿರಿ. ಈಗ ಒಂದು ಪೋರ್ಷನ್ದಿಂದ ನೀರು ಹಾಕಬಾರ್ದು, ಹಾಗೆ ಇದು ಮಾಡಬೇಕು. ಇದನ್ನು ಮಿಕ್ಸರ್ ಮಾಡ್ಕೊಂಡು ನೋಡಿರಿ, ನಾನು ಮಿಕ್ಸರ್ ಮಾಡಿದೆ. ಈ ಥರ ಮಿಕ್ಸರ್ ಮಾಡಿ ನೋಡಿರಿ. ಈಗ ಇದಕ್ಕೆ ಹಾಕ್ತೀನಿ ನಾನು. ಹಿಂಗೆ ಎಲ್ಲ ಮಿಕ್ಸರ್ನು ಮಾಡ್ತೀನಿ. ನೋಡಿರಿ ಹಾಕ್ಕೊಂಬಂದಿ ನೋಡಿರಿ ಇಷ್ಟು ಪೇಸ್ಟ್. ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋ ಮುಂದೆ ಭಾಳ ಸರಳ ಆಗೈತೆ ನೋಡಿರಿ. ನೌಕರಿ ಮಾಡೋರಂತರೂ, ನೌಕರಿ ಅಂತ ಅಷ್ಟೇ ಅಲ್ಲ, ಫ್ರಿಜ್ ಇರ್ಬೋದು, ಫ್ರಿಜ್ ಇದ್ದವ್ರು ಎಲ್ಲರೂ ಮಾಡ್ಬೋದು ರೀ. ಈ ಥರ ಫ್ರಿಜ್ಜು ಇದ್ದವರು ಒಂದೊಂದು ವಾರದ್ದು ಮಾಡಿ ಇಟ್ಕೋಬೋದು ರೀ. ತಿಂಗಳ ಗಂಟಲೆ ಮಾಡಿ ಇಟ್ಕೋಬೋದು. ಮತ್ತು ಒಂದು ವಾರಕ್ಕೆ ಸಂತಿಗೆ ಹೋಗಿರಲ್ಲ, ಮತ್ತು ಒಂದು ವಾರದ್ದು ಹಿಂಗೆ ಮಾಡ್ಬೋದು ರೀ. ತಿಂಗಳ ಗಂಟಲೆ ಮಾಡೋ ಅವಶ್ಯಕತೆ ಇಲ್ಲ, ಒಂದು ವಾರದ್ದು ಮಾಡಿದರೆ ಸಾಕು. ಹೊಸ ಆನ್ಲೈನ್ದು ತರಿಸಿದ್ದೀನಿ ಡಬ್ಬಿ. ನಿಮಗೆ ಬೇಕಂತಂದರೆ ನಾವು ಹೇಳ್ರಿ, ತರಿಸ್ಕೊಡ್ತೀವಿ. ಫೋನ್ ಹಚ್ಚಿರಿ, ಕಡಿಮೆ ರೇಟ್ನಾಗ ಸಿಗ್ತಾವೆ ಇವು. ಇವನ್ನ ಇಷ್ಟು ತೊಗೊಂಬರ್ತೀನಿ ರೀ ನಾ. ಈಗ ಹೋಗಿ ಎಲ್ಲ ಸ್ಪೂನು ಇರ್ತಾವೆ, ಎಲ್ಲ ಇರ್ತಾವೆ, ತೊಗೊಂಬರ್ತೀನಿ ನಾನು. ಈಗ ತೊಗೊಂಬಂದು ನೋಡಿರಿ ಇಷ್ಟು ಡಬ್ಬಿ ನನಗೆ.
ಇನ್ನೊಂದ್ಸರಿ ಹಿಂಗೆ ಮಿಕ್ಸ್ ಮಾಡ್ತೀನಿ ರೀ. ಇಷ್ಟು ಮಿಕ್ಸ್ ಮಾಡ್ತೀನಿ ಹಿಂಗೆ ಅಂದ್ರೆ ಈ ಎಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಕೂಡ್ತೈತ್ರಿ ಇದು. ಈಗ ಈ ಬಾಕ್ಸಿಗೆ ಹಾಕಿರ್ತೀನಿ, ಇಷ್ಟು ಬಾಕ್ಸಿಗೆ. ಇವತ್ತು ನೋಡಿರಿ ನಾ ಇದು 3 ಪೇಸ್ಟ್ ಮಾಡೋದನ್ನು ತೋರಿಸ್ತೀನಿ ನೋಡಿರಿ. ಇವತ್ತು ನಾನು ಕೊತ್ತಂಬರಿ ಪೇಸ್ಟ್, ಒಳ್ಳೆ ಟಮಾಟೆ ಹಣ್ಣಿನ ಪೇಸ್ಟ್, ಮೆಣಸಿನ್ಕಾಯಿ ಪೇಸ್ಟ್, 3 ಪೇಸ್ಟ್ ಮಾಡೋದನ್ನು ತೋರಿಸ್ತೀನಿ ನಾನು. ಮೂರು ಪೇಸ್ಟ್ ಮಾಡೋದನ್ನು ತೋರಿಸ್ತೀನಿ ನೋಡಿರಿ. ಆಗಲೇ ಇದನ್ನು ಕೊತ್ತಂಬರಿ ತೊಳ್ಕೊಂಡು ಹೋಗಿ ನಾನು ಸ್ವಚ್ಛಾಗಿ. ಇನ್ನೊಮ್ಮೆ ಇದು ವಿಡಿಯೋ ಮಾಡೋ ಸಲುವಾಗಿ ಮೆಣಸಿನ್ಕಾಯಿ ತೊಳ್ಕೊಂಡು ಬಂದಿದ್ದೆ, ಟಮಾಟೆನೂ ತೊಳ್ಕೊಂಡು ಹೋಗೀನಿ. ಇದು ಬೇರು ಗೀರು ಎಲ್ಲ ಮಣ್ಣಿದ್ದೆಲ್ಲ ತೊಳೆದೀನಿ ರೀ ಆಗಲೇ. ಇದನ್ನು ಹೆಚ್ಚಿನ ಅಲ್ಲಿ ತೊಳೆದು ಆಗಲೇ ತೊಳ್ಕೊಂಡು ಹೋಗಿದ್ದೆ. ಈಗ ಕೊತ್ತಂಬರಿ ಹೆಚ್ಕೋತೀನಿ, ಮೆಣಸಿನ್ಕಾಯಿ ಹೆಚ್ಕೋತೀನಿ, ಇದು ಪೇಸ್ಟ್ ಮಾಡ್ತೀನಿ ಈಗ.